ಸರ್ ಹುಷಾರು. ಏನಣ್ಣ ಇದು ಜೀವನ? ನಮಸ್ತೆ ಶಂಕರಣ್ಣ. ಅಣ್ಣ ಅಂತ ಕರಿಬೇಡ ಅಂತ ಎಷ್ಟತಿ ಹೇಳಿದೀನಿ ನಿಂಗೆ. ಏನೋ ಅಭ್ಯಾಸ ಆಗೋಗಿದೆ ಅಣ್ಣ. ಮತ್ತೆ ಹಾ ಇವನ್ ಯಾರು? ಕಸ್ಟಮರಾ? ಅಲ್ಲ ಬಿಡು, ಕಾರ್ ನಿಂತೋಗಿದೆ. ಮುಗ್ದೋಯ್ತಾ? ಮಾಡ್ಬೇಕಾ? ನೋಡಿದ್ರೆ ಹಾಗೆ ಅನ್ಸೋದಿಲ್ಲ ಸರ್. ಏನೋ ಇವರೆಲ್ಲ ಐಡೆಂಟಿ ಕಾರ್ಡ್ ಇಟ್ಕೊಂಡ ಸುತ್ತುತ್ತಾರೆ. ಸರಿ ಸರಿ. ಏ ಹುಡುಗಿ, ಅಲ್ಲೊಲ್ಲು ಕೃಷ್ಣ ಎಲ್ಲೇ? ನನ್ಗೇನ್ ಗೊತ್ತು? ನನ್ಗೇನ್ ಗೊತ್ತಾ? ನಿನಗೂ ಅವನಿಗೂ ಸ್ವಲ್ಪ ಸದ್ರ ಜಾಸ್ತಿ ಆಯ್ತು ಕಣೆ. ಅವನು ಕೊಡ್ಬೇಕಾಗಿರೋ ಮಾಮೂಲಿ ಇನ್ನೂ ಕೊಟ್ಟಿಲ್ಲ. ಎಲ್ಲಿದಾನೋ ಹೇಳು, ಅವನ್ ಚರ್ಮ ಸುಲ್ದು ನಾನು ಯೂನಿಫಾರ್ಮ್ ಮಾಡ್ಕೋತೀನಿ ಅಂತ. ದುಡ್ಡು ನಂಗೆ ಕೊಟ್ಟು ಕಳ್ಸಿದನ್ ಬಿಡು. ಇದಕ್ ಮುಂಚೆ ಗೊತ್ತಿಲ್ಲ ಅಂತ ಹೇಳ್ದೆ. ನೀನ್ ದುಡ್ಡು ಬಗ್ಗೆ ಕೇಳಲಿಲ್ಲ, ಕೃಷ್ಣನ್ ಬಗ್ಗೆ ಕೇಳ್ದೆ. ಏಯ್, ನಿನಗೆ ನಿಜವಾಗ್ಲೂ ತುಂಬಾ ಗಾಂಚಲಿ ಇದೆ. 2,000 ರೂಪಾಯಿ ಕೊಡ್ಬೇಕಿತ್ತು, 100 ರೂಪಾಯಿ ಕಡಿಮೆ ಇದೆ. ಏನ್ ಕತೆ? ಇವಳೇ ಕದ್ದಿರ್ತಾಳೆ ಸರ್. ಅದು ನಿಮ್ಗೆ ಅಭ್ಯಾಸ, ನನ್ಗಂತ ಕರ್ಮ ಇಲ್ಲ. ಏಯ್, ಏನೇ ಜಾಸ್ತಿ ಮಾತಾಡ್ತಾ ಇದ್ಯಾ? ಅವ್ನು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಆ 100 ರೂಪಾಯಿ ನೀನೇ ಇಟ್ಕೊಂಡಿರ್ತೀಯ, ತೆಗಿಯೇ ಆಚೆ. ನಿನ್ ಕತೆ ನನಗೆ ಗೊತ್ತಿಲ್ವಾ? ಏನ್ ಹುಚ್ಚ ಅನ್ಕೊಂಡಿದ್ಯಾ ನನ್ನ? ಆಚೆ ತೆಗಿಯೇ. ನೀವು ಮಾತ್ರ ಪೊಲೀಸ್ ಅಂತ ಹೇಳ್ಕೊಂಡು ಜನಗಳ ಹತ್ರ ದುಡ್ಡು ತಗೊಳಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ, ಅವನಷ್ಟೇ ಕೊಟ್ಟಿದ್ದು. ಏನೇ ಅಂದೆ? ಅಯ್ಯ, ನಿನ್ನ 100 ರೂಪಾಯಿ ಕದ್ದಿರೋದಲ್ದೆ ನಮ್ಮ ಬಗ್ಗೆನೇ ಮಾತಾಡ್ತೀಯ? ನಿನ್ನೂ ಅವನು ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಅವಾಗ ಆಚೆ ಬರುತ್ತೆ ಎಲ್ಲ ಕಾಸು ಎಲ್ಲೋಯ್ತು ಅಂತ. ಏಯ್ ಏಯ್, ಏನಾಯ್ತಲ್ಲೇ? ಯಾರ ಮೇಲೆ ನಿನ್ ಕೋಪ? ಸರ್, ಮರ್ಯಾದೆಯಿಂದ ಮಾತಾಡಿ. ಅಯ್ಯಯ್ಯೋ, ಹೆಣ್ಮಕ್ಳ ಹತ್ರ ನೀವು ಆ ಥರ ಮಾತಾಡಬಾರ್ದು. ಅಯ್ಯೋ, ಏನಂದೆ? ಅಮ್ಮ, ಈ ವಾರ ಕೊಡ್ಬೇಕಾಗಿರೋ ದುಡ್ಡು ಕೊಟ್ಬಿಡ್ತೀಯನಮ್ಮ ಅಂತ ಕೇಳಲಾ? ಹಂಗ್ ಕೇಳಿದ್ರೆ ಸರಿನಾ? ತಮಾಷೆ ಮಾಡಬೇಡಿ. ಏನೋ ಹೇಳ್ದೆ, ಇನ್ನೊಂದು ಮಾತು ಮಾತಾಡಿದ್ರೆ ಎನ್ಕೌಂಟ್ರ್ ಮಾಡ್ಬಿಡ್ತೀನಿ ನಿನ್ನ ನಾಯಿ. ರಾತ್ರಿ ಹೊತ್ತು ನಾವು ಸಂಸಾರನೆಲ್ಲ ಬಿಟ್ಟು ನಿಮ್ಗೋಸ್ಕರ ನಾವು ಡ್ಯೂಟಿ ಮಾಡ್ತಾ ಇದ್ರೆ ನೀನು ನನಗೆ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಡ್ತಿದ್ಯಾ? ಏಯ್, ಈ ಐಟಮ್ಗೆ ಹೆಂಗೆ ಮಾತಾಡ್ಬೇಕು ಅಂತ ನೀನ್ ನನ್ಗೆ ಹೇಳ್ಕೊಡ್ತಿದ್ಯಾ? ನನಗೆ ಬುದ್ಧಿ ಹೇಳಕ್ ಬರ್ತಿದ್ಯಾ? ಶೂಟ್ ಮಾಡ್ಬಿಡ್ತೀನಿ ನನ್ನ ಮಗನೇ ನಿನಗೆ. ಅಯ್ಯಯ್ಯೋ ಶಂಕರಣ್ಣ, ಬಿಟ್ಬಿಡೋಣ. ಅವನ ಹತ್ರ ನಿನ್ಗೇನು? ನೀನ್ 100 ರೂಪಾಯಿ ನಾನು ಕೊಡ್ತೀನಿ. ಬಾ ಬಾ. ಬುದ್ಧಿ ಹೇಳಕ್ ಬಂದ್ಬಿಟ್ಟ. ಬುದ್ಧಿ ಹೇಳಕ್ಕೆ ಬಾ, ಹೋಗೋಣ. ಏಯ್, ನೀನ್ ಸ್ಟೇಷನ್ಗೆ ಬರೋಣ, ನಾನು ಬರ್ತೀನಿ. ಸರ್. ಏನಯ್ಯ ಅವನ ಹತ್ರ ಮಾತಾಡ್ತೀಯ? ಮೊದಲೇ ಸಿಡಿಕ್ ಮುತ್ತಿ ಶಂಕರ ಅವನು. ನಿನ್ನ ಅದೃಷ್ಟ ಚೆನ್ನಾಗಿರೋದಕ್ಕೆ ಅವನು ಹೋದ. ಇಲ್ಲಾಂದಿದ್ರೆ ಇವತ್ತಿಲ್ಲೇ ಸತ್ತೋಗ್ತಾ ಇದ್ದೆ. ಸುಮ್ಮನೆ ನೀನು ಇಲ್ಲಿಂದ ಹೊರಟೋಗ. ಬಂದ್ಬಿಡ್ತಾರೆ. ಏನಂತ ಒಂದು 100 ರೂಪಾಯಿ ಕಮ್ಮಿ ಆಯ್ತಂದ. ನೀನೇನಂದೆ? ಲೆಕ್ಕ ಸರಿ ಮಾಡಿ ಬಂದೆ. ಇಡಿಯಟ್, ಮ್ಯಾನರ್ಲೆಸ್ ಇಡಿಯಟ್. ಆಗ್ಲೇ 2 ಇಸ್ಕೊಂಡಿಯಲ್ಲ? ಮುರಿದೋಯ್ತು.
ನಿನ್ನ ಹೆಸರೇನು? ಗುಲಾಬಿ. ನೀನು ಅದು ನೀನು ಏನ್ ಮಾಡ್ತೀನಿ ಅಂತನಾ? ವ್ಯಭಿಚಾರಿ. ಮತ್ತೆ ನಂಗೆ ಗೊತ್ತಿರೋದು ಇದೊಂದೇ ಗುರು. ಯಾವಾಗ್ಲಿಂದ? ಅಮ್ಮನ ದೇಹ ಸಂಸ್ಕಾರಕ್ಕೆ ದುಡ್ಡಿಲ್ದಿರೋವಾಗ ಬೇರೆ ದಾರಿ ಇರಲಿಲ್ಲ. ಅಷ್ಟೊಂದು ಅಸಹ್ಯ ಮಾಡ್ಕೋಬೇಡ ಗುರು. ಅಷ್ಟಕ್ಕೂ ಆ ಕೃಷ್ಣ ಯಾರು? ನನ್ನ ಬ್ರೋಕರು. ಹೌದು. ಆ 100 ರೂಪಾಯಿ ನೀನೇ ತಗೊಂಡ್ಯಾ? ಅವ್ನು ನಂಗೆ ದುಡ್ಡು ಕೊಟ್ಟಿದ್ರೇನೆ ಅಲ್ವಾ. ಮತ್ತೆ ಅವನೇ ಕೊಟ್ಟ ಅಂದೆ? ಹಂಗೆ ಅಂದೆ ಹೋಗಿದ್ರೆ ಅವನಿಗೆ ಒಳಗೆ ಹಾಕಿ ಮೊಕಾಮೂತಿ ಹುಡ್ದಾಕಿರೋನು ಆ ಶಂಕರ್ ನನ್ನ ಮಗ. ಹೋದ್ರೆ ಹೋಗ್ಲಿ, ನಿನಗೇನು? ನಾನು ಕಷ್ಟದಲ್ಲಿರೋವಾಗ ನಂಗೆ ಸ್ವಲ್ಪ ದುಡ್ಡು ಕೊಡ್ಸೋದು ಅವನೇ ಗುರು. ಅವನಿಗೇನಾದರೂ ಆದರೆ ನಾನೇ ಕಷ್ಟದಲ್ಲಿ ಸಿಗಾಕೊಳ್ಳೋದು. ಅದಕ್ಕೆ ಆ ಶಂಕರ್ ಹತ್ರ ಹಾಗೆ ಸುಳ್ಳು ಹೇಳಿದೆ. ಆದರೂ ಇದಕ್ಕೆ ಯಾಕೆ ಇಳ್ದೆ ನೀನು? ಬೇರೆ ಕೆಲಸ ಮಾಡೋಕ್ಕಾಗಲಿಲ್ವಾ? ಹೇಳಿದ್ನಲ್ಲ ಗುರು, ಆ ಪರಿಸ್ಥಿತಿನಲ್ಲಿ ಹಂಗಾಯ್ತು. ಆಮೇಲಾದರೂ ಬಿಡ್ಬೋದಿತ್ತಲ್ಲ. ಅಪ್ಪ ಅಮ್ಮ ಹೋದ್ಮೇಲೆ ಮಾವ್ಯ ನನಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ಆ ರಜಿಯಾ ಬೇಗಮ್ಗೆ ಪರಿಚಯ ಮಾಡಿಸ್ದ. ಅವಾಗಲೇ ಆ ಮನೆಯಲ್ಲಿ ಸುಮಾರು ಹೆಣ್ಮಕ್ಳಿದ್ರು. ಏನೋ ಅಂದ್ಕೊಂಡೆ. ಅವತ್ತು ರಾತ್ರಿವರೆಗೂ ನಂಗೆ ಅರ್ಥ ಆಗಿಲ್ಲ ನಾನು ಮೋಸ ಹೋದೆ ಅಂತ. ಅದಾದಮೇಲೆ ಓಡೋಗಕ್ಕೆ ತುಂಬ ಪ್ರಯತ್ನ ಮಾಡಿದೆ. ನನ್ನ ಕೈಲಾಗಿಲ್ಲ. ಏನೂ ಮಾಡೋಕ್ಕಾಗ್ದಿರ ಹಿಂಗೆ ಗೊಂಬೆ ಥರ ಬದುಕ್ತಾ ಇದ್ದೀನಿ. ನೀನ್ ಬಿದ್ಬಿಟ್ಟೆ, ನಂಬಿಟ್ಟೆ. ನಿಜ ಅನ್ಕೊಂಡೆ ಅಲ್ವಾ? ಅಂದ್ರೆ ಬರೀ ಸುಳ್ಳು. 3 ಪೆಗ್ ಆದ್ಮೇಲೆ ಈ ಕತೆ ಹೇಳಿದೀನಿ ಅಂದ್ರೆ 500 ರೂಪಾಯಿ ಟಿಪ್ ಗ್ಯಾರಂಟಿ. ಈ ಎಣ್ಣೆ ಇಲ್ದಿರೇನೆ ಬಿದೋಗ್ಬಿಟ್ಟೆ. ಇನ್ನು ಎಣ್ಣೆ ಹಾಕ್ದವನು ಅಯ್ಯೋ ಪಾಪ ಅಂತ ಅನ್ಕೊಂಡು ದೊಡ್ಡದಾಗಿ ಹೀರೋ ಪೋಸ್ ಕೊಟ್ಕೊಂಡು 500 ರೂಪಾಯಿ ಕೊಡ್ತಾನೆ. ಏನ್ ಗುರು ಯೋಚಿಸ್ತಾ ಇದೆಯಾ? ನೀನು ಯಾರಿಗಾದ್ರೂ ಟಿಪ್ ಕೊಟ್ಟಿದ್ಯಾ? ನೋ ನನಗದೆಲ್ಲ ಗೊತ್ತಿಲ್ಲ. ಗೊತ್ತಿಲ್ವಾ? ಹಂಗಂದ್ರೆ ಆಚೆ ಫುಡ್ ತಿಂದಿಲ್ವಾ? ಕಾಲೇಜಲ್ಲಿ, ಆಫೀಸಲ್ಲಿ? ಇಲ್ಲ. ಅಯ್ಯೋ ಪಾಪ, ಬರೀ ಮನೆ ಊಟನಾ? ನಿನ್ನ ಹೆಂಡತಿ ಅದೃಷ್ಟವಂತೆ. ನಿನ್ನಂಥ ಗಂಡಸನ್ನ ಮೊದಲನೇ ಸರಿ ನೋಡ್ತಾ ಇದ್ದೀನಿ. ಇಷ್ಟ ಆದೆ ಗುರು. ಹೌದು ಗುರು, ನಿನ್ನ ಹೆಸರೇನು? ಅಭಿರಾಮ್. ಏನು ಮಾಡ್ತಿರ್ತೀಯಾ? ಸಾಫ್ಟ್ವೇರ್ ಇಂಜಿನಿಯರ್. ಸರಿ ಸರಿ, ನಂಗೆ ಅರ್ಥ ಆಗಲ್ಲ ಬಿಡು. ತಿಂಗಳಿಗೆ ಎಷ್ಟು ಬರುತ್ತೆ ಏನು? 80,000. 80,000? ಹಾಂ, ತಿಂಗಳಿಗೆ 80,000ನಾ? ನಿನ್ನ ಹೆಂಡತಿನೂ ಸಂಪಾದಿಸ್ತಾಳಾ? ಸ್ವಲ್ಪ ಮರ್ಯಾದೆಯಿಂದ ಮಾತಾಡು. ನಾವು ಹಿಂಗೆ ಗುರು, ನಮ್ಗದೆಲ್ಲ ಏನೂ ಗೊತ್ತಿಲ್ಲ. ನಮ್ಮ ವಾತಾವರಣನೇ ಅಂಥದ್ದು. ನಮ್ಮ ಜೊತೆ ಯಾರೂ ಸರಿಯಾಗಿ ಮಾತಾಡಲ್ಲ. ನಾವ್ಯಾಕೆ ಮಾತಾಡಬೇಕು? ಸರಿ, ಯಾ ಎಲ್ಲಿರೋದು? ಎಲ್ಲಿರ್ತೀಯ ಹೇಳು. ಅಲ್ಲಿ ಸುರ್ಲೇಕತ್ರ. ಮತ್ತೆ ಮತ್ತೆ ಬೇರೆ ಕೆಲಸ ಗೊತ್ತಿಲ್ಲ, ಅಡುಗೆನೂ ಬರಲ್ಲ. ಅಮ್ಮನೇ ಎಲ್ಲ ಮಾಡ್ತಿದ್ಲು. ಅಮ್ಮ ಬಿಟ್ಟೋಗ್ಬಿಟ್ಲು. ನಾನೊಂದು ಅನಾಥೆ. ಸ್ವಂತದವ್ರಂತ ಯಾರೂ ಇಲ್ಲ ನನಗೆ. ಆದರೆ ಹೋದ ಜಾಗದಲ್ಲೆಲ್ಲ ಗಂಡಸರೆಲ್ಲ ನನ್ನ ಮೇಲೆ ಕೈ ಇಟ್ರು. ನಾನೇನು ಮಾಡೋದು ಹೇಳು? ಯಾಕೆ ನಗ್ತಿದ್ಯಾ? ನಂಬಿಟ್ಟೆ ಅಲ್ವಾ? ಅಂದ್ರೆ ಇದು ಕೂಡ ಇದೂ ಸ್ಟೋರಿನೇ.
ಇದನ್ನೇನಾದ್ರೂ ಹೇಳ್ದೆ ಅಂತ ಅನ್ಕೋ 1000 ರೂಪಾಯಿ ಟಿಪ್ಪೆ ಗ್ಯಾರಂಟಿ. ಯಾಕೆ ಸುಳ್ಳು ಹೇಳ್ತಾ ಇದೆಯಾ? ಏನಿಕ್ಕ, ನಿಜ ಹೇಳಿದ್ರೆ ಕಷ್ಟ ತೀರೋಗುತ್ತಾ? ಯಾರಾದ್ರೂ ದುಡ್ಡು ಕೊಡ್ತಾರಾ? ಆದ್ರೂ ನಮ್ಮ ಜೀವನದಲ್ಲಿ ನಿಜ ಸುಳ್ಳು ಅಂತ ಬೇರೆ ಬೇರೆ ಇರಲ್ಲ, ಎಲ್ಲ ಒಂದೇ. ಆಶ್ಚರ್ಯವಾಗಿದೆಯಾ? ನಕ್ಕೊಂಡು ಜೀವನ ಮಾಡಿದೆ ನಂಗೆ ಗೊತ್ತು.